ಸತ್ಯ ಮನೆಯಿಂದ ಒಂದು ಹೆಜ್ಜೆ ಹೊರಗಿಡೋಷ್ಟ್ರಲ್ಲಿ ಸುಳ್ಳು ಊರ್ ತುಂಬಾ ಓಡಾಡಿ ಜನರನ್ನೆಲ್ಲ ನಂಬಿಸಿತ್ತಂತೆ. ಹಾಗಾಗಿದೆ ಇವತ್ತು ನಮ್ಮ ಪರಿಸ್ಥಿತಿ. ಕಳೆದ ಒಂದೂವರೆ ತಿಂಗಳಿಂದ ಬಹಳಷ್ಟು ವಿಷಯಗಳು ನಡೀತು. ನನ್ ಮೇಲೆ ಇಲ್ದೆ ಸಲ್ದೆ ಇರುವಂತಹ ಬಹಳಷ್ಟು ಅಲಿಗೇಷನ್ಸ್ ಬಂದ್ವು. ಸಪೋರ್ಟ್ ಮಾಡ್ತಿದ್ದಂತಹ ಜನ ಕಡಿಮೆ ಆದ್ರು, ಜೊತೆಲಿದ್ದವರು ಉಲ್ಟಾ ಹೊಡೆದ್ರು. ತುಂಬಾ ಏನೇನೋ ನಡೀತು. ಸೊ ಅದ್ರ ಬಗ್ಗೆನೆ ನಿಮ್ಗೊಂದು ಕ್ಲಾರಿಟಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಂಡ್ ನನ್ ಮನ್ಸಲ್ಲೂ ಒಂದ್ ಸ್ವಲ್ಪ ಬೇಜಾರಿದೆ, ಅದನ್ನು ನಿಮ್ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇತ್ತು. ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದ್ರದ್ದು ಆಡಿಯೋ ಕ್ವಾಲಿಟಿ, ವಿಡಿಯೋ ಕ್ವಾಲಿಟಿ ಸ್ವಲ್ಪ ಲೋ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನನ್ ಮೇಲೆ ಬರ್ತಾ ಇರುವಂತಹ ಒನ್ ಆಫ್ ದಿ ಬಿಗ್ಗೆಸ್ಟ್ ಅಲಿಗೇಷನ್ ಏನು ಅಂದ್ರೆ, ನನ್ಗೆ ಯಾವ್ದೋ ಗ್ರೂಪ್ ಇಂದೆಲ್ಲ ಹಣ ಬಂದಿದೆ ಅಂತೆ, ಇಸ್ಲಾಮಿಕ್ ಕಂಟ್ರೀಸ್ ಇಂದೆಲ್ಲ ಫಂಡ್ ಬಂದಿದೆ ಅಂತೆ, ಲಕ್ಷಾಂತರ ರೂಪಾಯಿ ಬಂದಿದೆ ಅಂತೆ, ಕೋಟ್ಯಾಂತರ ರೂಪಾಯಿ ಬಂದಿದೆ ಅಂತೆ. ಹಾಗಾಗಿ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ. ಬಿಕಾಸ್ ಐ ಆಮ್ ಎ ಮುಸ್ಲಿಂ. ಇವತ್ತು ನನ್ ಮೇಲೆ ಈ ತರ ಎಲ್ಲ ಅಲಿಗೇಷನ್ಸ್ ನ ಹಾಕ್ತಾ ಇದಾರೆ. ಅಂಡ್ ಈ ಅಲಿಗೇಷನ್ಸ್ ಏನು ಹೊಸದಲ್ಲ. ನಾನು ಸೌಜನ್ಯ ಪರ ಮಾಡಿದಂತಹ ಮೊದಲನೇ ವಿಡಿಯೋ ಇಂದ ಇದನ್ನೆಲ್ಲ ನಾನು ಕೇಳ್ತಾನೆ ಇದ್ದೀನಿ. ಸೊ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತೀನಿ, ನನ್ಗೆ ಯಾವುದೇ ರೀತಿ ಫಂಡ್ ಬಂದಿಲ್ಲ. ಆ ತರ ಏನಾದ್ರೂ ದುಡ್ಡಿಸ್ಕೊಂಡು ನಾನು ವಿಡಿಯೋ ಮಾಡಿದ್ದೆ ಆಗಿದ್ರೆ ತನಿಖೆಯಲ್ಲಿ ಇಷ್ಟೊತ್ತಿಗೆ ಹೊರಗೆ ಬಂದಿರೋದಲ್ವಾ. ಪೊಲೀಸ್ ಅವ್ರ ಹತ್ರ ನನ್ನ ಆಧಾರ್ ಕಾರ್ಡ್ ಇಂದ ಹಿಡಿದು ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ನಾನು ಓದಿರುವಂತಹ ಸ್ಕೂಲ್ ಡೀಟೇಲ್ಸ್, ನನ್ನ ಹತ್ರ ಇರುವಂತಹ ಕಾರ್ದು RC ಕಾರ್ಡ್, ಬೈಕ್ ದ RC ಕಾರ್ಡ್, ಮನೆನ ಲೀಸ್ ಅಗ್ರಿಮೆಂಟ್, ಬ್ಯಾಂಕ್ ಪಾಸ್ಬುಕ್ ಪ್ರತಿ ಒಂದು ಕೊಟ್ಟಿದ್ದೀನಿ. ಬೇಕಿದ್ರೆ ನೋಡಿ, ನನ್ನ ಹತ್ರ ಟೋಟಲ್ 2 ಬ್ಯಾಂಕ್ ಅಕೌಂಟ್ಸ್ ಇವೆ. ಇದು ಒಂದು ಬ್ಯಾಂಕ್ ಅಕೌಂಟ್ ನ 1 ಇಯರ್ ನ ಬ್ಯಾಂಕ್ ಸ್ಟೇಟ್ಮೆಂಟ್. ಇದನ್ನ ಈಗ ಆಲ್ರೆಡಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ. ಅಂಡ್ ಇನ್ನೊಂದು ಬ್ಯಾಂಕ್ ಅಕೌಂಟ್ ನ ಸ್ಟೇಟ್ಮೆಂಟ್ ಸಹ ಇಲ್ಲೇ ಇದೆ. ಇದನ್ನು ಕೂಡ ಈಗ ಆಲ್ರೆಡಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡಿದೀನಿ. ತನಿಖೆ ನಡೀತಾ ಇದೆ. ತನಿಖೆ ಮಾಡ್ಲಿ ಅಲ್ಲ, ನಮ್ ಮನ್ಸಾಕ್ಷಿಗೆ ಗೊತ್ತು, ನನಗ್ ಗೊತ್ತು ನಾನೇನು ತಪ್ಪು ಮಾಡಿಲ್ಲ ಅಂತ. ನೋಡಿ, ಆಸ್ ಎ ಕಂಟೆಂಟ್ ಕ್ರಿಯೇಟರ್ ಸ್ವಲ್ಪ ಸೈಡ್ ಇನ್ಕಮ್ ಗೋಸ್ಕರ ಆಪ್ ಪ್ರಮೋಷನ್, ಬ್ರಾಂಡ್ ಪ್ರಮೋಷನ್, ಇನ್ಶೂರೆನ್ಸ್ ಪ್ರಮೋಷನ್ ಈ ತರ ಒಂದು ಮಾಡಿರ್ತೀನಿ ಹೊರತು ಒಂದು ಹುಡುಗಿ ಗ್ಯಾಂಗ್ ಆಗಿ ಸತ್ ಹೋಗಿರೋದನ್ನ ಪವಿತ್ರವಾದ ಸಾವು ಅಂತ ಹೇಳೋಷ್ಟು ಕೀಳ್ಮಟ್ಟಕ್ಕಂತೂ ನಾನು ಹೋಗಿಲ್ಲ, ಹೋಗೋದು ಇಲ್ಲ. ಅಂಡ್ ಇನ್ನೊಂದು, ಒಬ್ಬ ಪೆಂಗ್ ನನ್ ಮಗ ಹೇಳ್ತಾನೆ, ಅವನ್ಗೆ 2 ನಿಮಿಷದ AI ವಿಡಿಯೋ ಮಾಡೋದಕ್ಕೆ 30,000 ಖರ್ಚಾಯ್ತಂತ. ಸೊ ಆ ಲೆಕ್ಕದಲ್ಲಿ ನಂದು 23 ನಿಮಿಷದ ವಿಡಿಯೋ ಮಾಡೋದಕ್ಕೆ 5 ಲಕ್ಷಕ್ಕಿಂತ ಜಾಸ್ತಿ ಖರ್ಚಾಗಿರುತ್ತಂತ. ಅಲ್ಲ, ಹತ್ತತ್ರ 3,000 ಮಿಡ್ ಜರ್ನಿದು ಸಬ್ಸ್ಕ್ರಿಪ್ಷನ್, ಅದ್ರ ಜೊತೆಗೆ 2-2.5 ಸಾವಿರದ್ದು ಕ್ಲಿಂಗ್ AI ಸಬ್ಸ್ಕ್ರಿಪ್ಷನ್, ಅಂಡ್ ಅದ್ರ ಜೊತೆಗೆ 2,000 ಚಾಟ್ GPT ಸಬ್ಸ್ಕ್ರಿಪ್ಷನ್. ಟೋಟಲ್ ಕೂಡಿದ್ರೆ 8,000 ಆಗಲ್ಲ. ತಲೆ ಇರೋರು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು 23 ನಿಮಿಷದ್ದು ವಿಡಿಯೋ ಮಾಡ್ತಾರೆ. ಇಲ್ಲ ಬೇಕಂದ್ರೆ 2 ಅವರ್ದು ಮೂವಿನೂ ಮಾಡಬಹುದು. ತಲೆ ಇಲ್ದೆ ಇರೋ ಪೆಂಗ್ ನನ್ ಮಕ್ಳಿಗೆನೆ 2 ನಿಮಿಷದ ವಿಡಿಯೋಗೆ 30,000 ಖರ್ಚಾಗೋದು. ಸೊ ನನ್ನ ಅಗೇನ್ಸ್ಟ್ ವಿಡಿಯೋ ಮಾಡ್ಲಿಕ್ಕೆ ಅವ್ರಿಗ 30,000 ಎಲ್ಲಿಂದ ಬಂತು ಅಂತ ಯಾರು ಪ್ರಶ್ನೆ ಮಾಡಲ್ಲ. ಆದ್ರೆ ನಮ್ ನಿಸ್ವಾರ್ಥ ಕೆಲ್ಸನೇ ಪ್ರತಿಯೊಬ್ರು ಪ್ರಶ್ನೆ ಮಾಡೋದು. ಇನ್ನು AI ವಿಡಿಯೋ ಮಾಡಿ ಸುಳ್ಳುನ ಹರಿಬಿಟ್ಟ, ಇವನ ಹತ್ರ ಯಾವ್ದೇ ಆಧಾರ ಇಲ್ದೆ ವಿಡಿಯೋ ಮಾಡಿದಾನೆ, ಅದು ಇದು ಅಂತ ಏನೇನೋ ಮಾತಾಡ್ತಾ ಇದ್ರು. ನೋಡಿ, ನೀವೀಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಭೀಮನ ಇಂಟರ್ವ್ಯೂ ಮಾಡಿರುವಂತಹ ಕ್ಲಿಪ್ಸ್ ನ ನೋಡಿರ್ತೀರಾ. ಸೊ ಆ ಒಂದು ಇಂಟರ್ವ್ಯೂ ಅಲ್ಲಿ ಏನೇನೆಲ್ಲ ಹೇಳಿದ್ನೋ ಅದನ್ನೇ ಆಧಾರ ಇಟ್ಕೊಂಡು ನಾನು ವಿಡಿಯೋ ಮಾಡಿದ್ದು. ಅಷ್ಟೇ ಅಲ್ಲ, ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿಕ್ಕೆ ನಾನು ಅದೇ ಊರಿನ ಜನರ ಹತ್ರ ಸೀಕ್ರೆಟ್ ಆಗಿ ವಿಚಾರಿಸ್ತೀನಿ. ಅದಾದ್ಮೇಲೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿರೋದು. ಆದ್ರೆ ಇಲ್ಲಿ ಯಾರಿಗೂ ಈ ಬ್ಯಾಕ್ ಗ್ರೌಂಡ್ ವರ್ಕ್ ಬಗ್ಗೆ ಗೊತ್ತೇ ಇಲ್ಲ, ಕಾಸ್ ನಾನು ಅದನ್ನ ಹೇಳ್ಕೊಂಡೇ ಇಲ್ಲ. ಇನ್ನು ಆ ಅನನ್ಯ ಭಟ್ ಕೇಸ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನೋಡಿ, ನಾನು ಆ ಸುಜಾತ ಭಟ್ ಅವ್ರ ಬಗ್ಗೆ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಆ ಅಮ್ಮ ಆಲ್ರೆಡಿ ಸುಮಾರಷ್ಟು ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ಇಂಟರ್ವ್ಯೂ ಕೊಟ್ಟಿದ್ಲು. ಆ ಇಂಟರ್ವ್ಯೂಸ್ ಅಲ್ಲಿ ಸುಜಾತ ಭಟ್ ಅವರು ತಮ್ಮ ಮಗಳ ಬಗ್ಗೆ ಹೇಳ್ಬೇಕಾದ್ರೆ ತಮ್ಮ ಮಗಳನ್ನ ನೆನ್ಸ್ಕೊಂಡು ಕಣ್ಣೀರ್ ಹಾಕ್ತಾ ಇದ್ರು. ಒಂದು ತಾಯಿಯ ಕಣ್ಣೀರು ಹೇಗ್ ಸುಳ್ಳಾಗೋಕ್ ಸಾಧ್ಯ ಅಂತ ನನ್ ಮನ್ಸಾಕ್ಷಿಗೆ ಅದು ನಿಜ ಅನ್ಸಿ, ಇವ್ರಿಗಾಗಿರುವಂತಹ ಅನ್ಯಾಯ ಜನರಿಗೆ ಗೊತ್ತಾಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ವಿಡಿಯೋ ಮಾಡಿದೆ. ಅದಾದ್ಮೇಲೆ ಕೆಲವು ಮೀಡಿಯಾದವರು ಆ ಮುದುಕಿನ ಟಾರ್ಗೆಟ್ ಮಾಡ್ಕೊಂಡು 24 ಗಂಟೆ ಅವ್ರ ಮನೆ ಮುಂದೆ ನಿಂತ್ಕೊಂಡು ಬಾಗ್ಲು ಹೊಡ್ಕೊಂಡು ಇಂಟರ್ವ್ಯೂ ಕೊಡಿ ಅಂತ ಮೆಂಟಲಿ ಟಾರ್ಚರ್ ಮಾಡಿ ಏನೇನೋ ಕ್ರಾಸ್ ಕ್ವಶನ್ ಗಳು ಕೇಳ್ಕೊಂಡು ಆ ಅಮ್ಮನ ಕಾಮಿಡಿ ಪೀಸ್ ಮಾಡಿಟ್ರು. ಸುಜಾತ ಭಟ್ ಅವರು ಈ ಹಿಂದೆ ಯೂಟ್ಯೂಬ್ ಅಲ್ಲಿ ಕೊಟ್ಟಿರುವಂತಹ ಇಂಟರ್ವ್ಯೂಸ್ ಅಲ್ಲಿ ತಮ್ಮ ಮಗಳನ್ನ ನೆನ್ಸ್ಕೊಂಡು ಅಳದ್ ನೋಡಿ ಆ ಕಣ್ಣೀರು ಹೇಗ್ ಸುಳ್ಳಾಗೋಕ್ ಸಾಧ್ಯ ಅಂತ ನನ್ ಮನ್ಸಾಕ್ಷಿಗೆ ಅನಿಸಿ ನಾನು ಅದನ್ನ ವಿಡಿಯೋ ಮಾಡಿ ಹಾಕ್ತೆ. ಈಗ ಆ ಕಣ್ಣೀರೇ ಸುಳ್ಳು, ಆ ಕಥೆನೇ ಸುಳ್ಳು ಅನ್ನೋದಾದ್ರೆ ನಾನ್ ಏನ್ ಮಾಡ್ಲಿ? ಲಿಟ್ರಲಿ ಕೆಲವು ಮೀಡಿಯಾದವರು ನಮಗ್ ಇಂಟರ್ವ್ಯೂ ಕೊಡಿ ಅಂತ ಆ ಮುದ್ಕಿಗೆ ಎಷ್ಟು ಮೆಂಟಲಿ ಟಾರ್ಚರ್ ಮಾಡಿದ್ರು ಅಂದ್ರೆ, ಆ ಅಮ್ಮ 2 ಸತಿ ಸೂಸೈಡ್ ಲೆಟರ್ ನ ಬರೆದು ಅಡ್ವೊಕೇಟ್ ಗೆ ಕಳಿಸಿರೋದಿದೆ. ಮಾಧ್ಯಮಗಳಲ್ಲಿ ಸುಳ್ಳು ಪ್ರಸಾರ ಆಗ್ತಿದೆ ಅಂತ ನಾನಲ್ಲ, ಹೋಮ್ ಮಿನಿಸ್ಟರ್ ಅವರ 2 ಸತಿ ಹೇಳಿದ್ದಾರೆ. ಪರ್ಸನಲಿ ನಾನು ಕೂಡ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ.
ಟೆರರಿಸ್ಟ್ ಗುಂಪುಗಳಿಂದ ಹಣ ಬಂತಂತೆ, ಅನನ್ಯ ಭಟ್ ಅವರ ಫೋಟೋಗೆ ಬೊಟ್ಟಿಟ್ಟಿದ್ ನಾನಂತೆ, ಏನೋ ಷಡ್ಯಂತರ ಮಾಡ್ತಾ ಇದೀನಿ ಅಂತೆ, ಇಸ್ಲಾಂ ಕಂಟ್ರೀಸ್ ನನಗ್ ಸಪೋರ್ಟ್ ಮಾಡ್ತಿದಾವಂತೆ, ಏನೇನೋ ಹೇಳ್ತಿದ್ದಾರೆ. SIT ಅವರು ಮನೆ ಮೇಲೆ ದಾಳಿ ಅಂತೆ. ಅಂಡ್ ನಿಮಗೆ ನನ್ ಮೇಲೆ ಇರುವಂತಹ ಕೇಸಸ್ ಬಗ್ಗೆ ಸ್ವಲ್ಪ ಹೇಳ್ಬೇಕು ನೋಡಿ. ನನ್ ಮೇಲೆ ಈಗ ಟೋಟಲ್ 3 ಕೇಸ್ ಇವೆ. ಮೊದಲನೇದು ಅನ್ಲಾಫುಲ್ ಅಸೆಂಬ್ಲಿ ಅಟ್ ಬೇನಕೋ ಹಾಸ್ಪಿಟಲ್ ಉಜಿರೆ, ಎರಡನೇದು ಸುವರ್ಣ ನ್ಯೂಸ್ ಚಾನಲ್ ಮೇಲೆ ಹಲ್ಲೆ ಮಾಡಿದೀನಿ ಅಂತ ಒಂದು ಕೇಸ್, ಸಾರಿ ಫೇಕ್ ಕೇಸ್, ಅಂಡ್ ಮೂರನೇದು ಅದೇ ಭೀಮಾ ರಿಗಾರ್ಡಿಂಗ್ ಮಾಡಿದಂತಹ 23 ನಿಮಿಷದ ವಿಡಿಯೋ ರಿಲೇಟೆಡ್. ಅದೀಗ ಆಲ್ರೆಡಿ ತನಿಖೆ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಏನು ಮಾತಾಡ್ಲಿಕ್ಕೆ ಆಗಲ್ಲ. ಬಟ್ ಕೆಲವು ಮಾಧ್ಯಮಗಳಲ್ಲಿ ತೋರಿಸೋ ರೀತಿ ಸಮೀರ್ಗೆ ಫುಲ್ ಡ್ರಿಲ್, ಪೊಲೀಸ್ ಅವ್ರ ಕಡೆಯಿಂದ ಫುಲ್ ಗ್ರಿಲ್, ಆ ತರ ಅಂತೂ ದೇವ್ರಾಣಿಗಿರ್ಲಿಲ್ಲ. ಪೊಲೀಸ್ ಅವ್ರ ಪಾಪ ತುಂಬಾ ಪ್ರೊಫೆಷನಲಿ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಾ ಇದ್ರು. ಅವ್ರ ತನಿಖೆಗೆಲ್ಲ ನಾನು ಅಷ್ಟೇ ಚೆನ್ನಾಗಿ ಕೋಆಪರೇಟ್ ಮಾಡಿದೀನಿ. ಒಂದು ಒಳ್ಳೆ ರೀತಿಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ನಡೀಲಿ, ನನ್ಗೇನು ಸಮಸ್ಯೆ ಇಲ್ಲ ಅದರಿಂದ. ಆದ್ರೆ ಕೆಲವು ಮಾಧ್ಯಮಗಳಲ್ಲಿ ಮಾತ್ರ ಸಮೀರ್ ಓಡ್ ಹೋಗ್ಬಿಟ್ಟ, ಸಮೀರ್ ತಲೆ ಮರ್ಸ್ಕೊಂಡಿದ್ದಾನೆ, ಸಮೀರ್ ಅಲ್ಲಿದ್ದಾನೆ, ಸಮೀರ್ಗೆ ಪೊಲೀಸ್ ಅವರಿಂದ ಫುಲ್ ಡ್ರಿಲ್, ಸಮೀರ್ಗೆ ಪೊಲೀಸ್ ಅವರಿಂದ ಫುಲ್ ಗ್ರಿಲ್, 45 ಕ್ವಶನ್ ಅಂತೆ, 55 ಕ್ವಶನ್ ಅಂತೆ, ಪೊಲೀಸ್ ಅವರು ಕೇಳ್ತಾ ಇರುವಂತಹ ಕ್ವಶನ್ ಗೆ ಸಮೀರ್ ತಲೆ ತಿರುಗಿ ಬಿದ್ದ್ಬಿಟ್ಟಿದಾರಂತೆ, ಏನೇನೋ ಹೇಳ್ತಿದ್ದಾರೆ. ಇವ್ರ ಈ ತರ ಅವ್ರಿಗೆ ಮನ್ಸಿಗೆ ಬಂದಿರೋ ರೀತಿ ಏನ್ ಬೇಕಾದ್ರೂ ಸುಳ್ಳು ಪ್ರಸಾರ ಮಾಡಬಹುದು. ಆದ್ರೆ ನಮ್ಮ ಮನ್ಸಾಕ್ಷಿಗೆ ಯಾವ್ದು ನಿಜ ಅನ್ಸುತ್ತೋ ಅದನ್ನ ನಾವು ಮಾತಾಡಬಾರ್ದು. ಸೊ ಇಷ್ಟೆಲ್ಲ ಅನುಭವಿಸಿದಾದ್ಮೇಲೆ ನನ್ ಮೇಲೆ ನನ್ಗೆನೆ ಬರ್ತಾ ಇರುವಂತಹ ಪ್ರಶ್ನೆ ಏನು ಅಂದ್ರೆ, ನನ್ನ ವಿಡಿಯೋ ಸುಳ್ಳು ಅಂತ ಹೇಳ್ತಾ ಇದಾರಲ್ವಾ, ಹಾಗಿದ್ರೆ ಸುಮಾರು 20 ವರ್ಷಗಳ ಹಿಂದೆ ಗೌರಿ ಲಂಕೇಶ್ ಅವರು ತಮ್ಮ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿರುವಂತಹ ಈ ವರದಿನೂ ಸುಳ್ಳ? ಪೊಲೀಸ್ ಅವರ UDR ರಿಪೋರ್ಟ್ಸ್ ಅಲ್ಲಿ ಲಾಡ್ಜ್ ಒಳಗಡೆ ಅನಾಥ ಶವಗಳು ಸಿಕ್ಕಿದಾವೆ. ಒಂದು ಲಾಡ್ಜ್ ಅಲ್ಲಿ ಒಂದು ರೂಮ್ ಸಿಗ್ಬೇಕು ಅಂದ್ರೆ ಗವರ್ಮೆಂಟ್ ಕಡೆಯಿಂದ ಇಶ್ಯೂ ಆಗಿರುವಂತಹ ಅಟ್ಲೀಸ್ಟ್ ಒಂದು ID ಪ್ರೂಫ್ ನ ರಿಸೆಪ್ಷನ್ ಅಲ್ಲಿ ಕೊಡ್ಬೇಕು. ಅದಾದ್ಮೇಲೆನೆ ಲಾಡ್ಜ್ ಅಲ್ಲಿ ರೂಮ್ ಸಿಗೋದು. ಸೊ ಹಾಗಿದ್ದಾಗ ಲಾಡ್ಜ್ ನ ರೂಮ್ ಅಲ್ಲಿ ಸಿಗುವಂತಹ ಹೆಣ ಅಪರಿಚಿತ ಹೆಣ ಹೇಗಾಗುತ್ತೆ? ಸೊ ನನ್ ವಿಡಿಯೋ ಸುಳ್ಳು ಅನ್ನೋದಾದ್ರೆ ಈ UDR ರಿಪೋರ್ಟ್ಸ್ ಸುಳ್ಳ? ಕುವೆಂಪು ಅವರು ಆ ಒಂದು ಸ್ಥಳದ ಬಗ್ಗೆ ಬರ್ದಿರುವಂತಹ ಸಾಲುಗಳು ಸುಳ್ಳ? ಹಾಗಿದ್ರೆ ಸೌಜನ್ಯನ ಸಾಯಿಸಿದವ್ರು ಯಾರು? ಹಾಗಿದ್ರೆ ಪದ್ಮಲತನ ಸಾಯಿಸಿದವ್ರು ಯಾರು? ಹಾಗಿದ್ರೆ ವೇದವಲ್ಲಿ ಅವರು ಹೇಗ್ ಸತ್ತೋದ್ರು? ಆನೆ ಮಾವುತ ನಾರಾಯಣ ಹಾಗೂ ಅವ್ರ ತಂಗಿ ಯಮುನನ ಭೀಕರವಾಗಿ ಸಾಯಿಸಿದವ್ರು ಯಾರು? ಯಾವ ಜಾಗದಲ್ಲೂ ಆಗದೆ ಇರುವಂತಹ ಅಸಹಜ ಸಾವುಗಳು ಅದೇ ಜಾಗದಲ್ಲಿ ಅತಿ ಹೆಚ್ಚಾಗಿ ಆಗ್ತಾ ಇವೆ ಅಂತ ಹೇಳೋ ಉಗ್ರಪ್ಪ ವರದಿನೂ ಸುಳ್ಳ? ಸೊ ನನ್ ವಿಡಿಯೋ ಸುಳ್ಳು ಅಂತ ಆದ್ರೆ ಇದೆಲ್ಲಾನು ಸುಳ್ಳ? ಹಾಗಿದ್ರೆ ಇನ್ನು ಕಾಗೆ ಬಗ್ಗೆ ಹೇಳು, ಗಿಳಿ ಬಗ್ಗೆ ಹೇಳು, ಅವ್ರ ಕೌಂಟರ್ಗೆ ರಿಪ್ಲೈ ಕೊಡು, ಗುರು ದೇವ್ರಾಣಂಗ್ ನನ್ ಕೈಯಿಂದ ಆಗಲ್ಲ. ಯಾವಾಗ ಒಂದು ಹುಡುಗಿ ಗ್ಯಾಂಗ್ ಸತ್ ಹೋಗಿರೋದನ್ನ ಅವರು ಒಂದು ಪವಿತ್ರವಾದ ಸಾವು ಅಂತ ಹೇಳಿದ್ರು, ಆಸ್ ಎ ಹ್ಯೂಮನ್ ಬೀಯಿಂಗ್ ಅವರು ನನ್ನ ದೃಷ್ಟಿಲಿ ಅವತ್ತೇ ಸತ್ ಹೋದ್ರು. ಯಾವಾಗ್ಲೂ ಸ್ಟುಡಿಯೋದಲ್ಲಿ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಒಂದೊಳ್ಳೆ ಮೈಕ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ, ಆದ್ರೆ ಇವತ್ತು ಕಾರಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ. ಹಾನೆಸ್ಟ್ಲಿ ಇರೋ ರೀಸನ್ ಇದ್ದಂಗೆ ಹೇಳ್ಬಿಡ್ತೀನಿ, ಮನೆ ಇಲ್ಲ ಇವತ್ ನನ್ಗೆ. ಯಾವ್ದೋ ಒಂದು ಪುಟ್ಟು ಬಾಡಿಗೆ ಮನೇಲಿ ಇದ್ವಿ, ಪೊಲೀಸ್ ಅವರು ತನಿಖೆಗೆ ಅಂತ ಮನೆಗ್ ಬಂದ್ರು. ಆದ್ರೆ ಕೆಲವು ಮೀಡಿಯಾದವರು ಪೊಲೀಸ್ ಅವ್ರು ಮನೆಗ್ ಬಂದಿರೋದನ್ನೇ ತುಂಬಾ ಕೆಟ್ಟದಾಗಿ ಬಿಂಬಿಸಿ ಮನೆನೆಲ್ಲಾ ತೋರಿಸಿ ಏನೇನೋ ಸ್ಟೇಟ್ಮೆಂಟ್ಸ್ ಕೊಟ್ರು. ಅದನ್ನೆಲ್ಲಾ ಮನೆ ಓನರ್ ನೋಡಿ ಅವ್ರಿಗೂ ಪಾಪ ಗಾಬರಿಯಾಗಿ ಇವತ್ತು ಮನೆ ಬಿಡಿಸಿದಾರೆ. ಬೇರೆ ಎಲ್ಲೂ ಯಾರು ಬಾಡಿಗೆ ಮನೆ ಕೊಡ್ತಾ ಇಲ್ಲ. ಸಮೀರ್ MD ಅಂತ ಹೆಸರು ಹೇಳಿದ ತಕ್ಷಣ ಹೆದರ್ಕೊಂತಾ ಇದಾರೆ. ನಾನೇನೋ ಮಾಡಿದೀನಿ, ನಾನೇನೋ ಮರ್ಡರ್ ಮಾಡಿದೀನಿ ಅನ್ನೋ ರೀತಿ ರಿಯಾಕ್ಟ್ ಮಾಡ್ತಿದಾರೆ. 1 ಮಂತ್ ಇಂದ ನಾನು ನನ್ನ ತಾಯಿ 2 ದಿನ ಅಲ್ಲಿ 2 ದಿನ ಇಲ್ಲಿ ಅಂತ ಅಲ್ದಾಡ್ತಾ ಇದೀವಿ. ಇದನ್ನೆಲ್ಲ ನಾನು ನಿಮಗೆ ಹೇಳ್ತಾ ಇರೋದು ನಿಮ್ಮಿಂದ ಏನೋ ಸಿಂಪತಿ ಪಡ್ಕೊಳ್ಳಿಕ್ಕಲ್ಲ, ಇರೋ ಸತ್ಯನೇ ಹೇಳ್ತಾ ಇದ್ದೀನಿ. ಸೊ ನಿಮ್ಗೂ ಅರ್ಥ ಆಗ್ಲಿ ಈ ದೇಶದಲ್ಲಿ ಸಿಚುವೇಶನ್ ಹಿಂಗಿದೆ. ಇಲ್ಲಿ ನೀವ್ ಏನಾದ್ರೂ ಸ್ವಲ್ಪ ಗಟ್ಟಿಯಾಗಿ ನ್ಯಾಯದ ಪರ ನಿಂತ್ರೆ, ಸತ್ಯದ ಪರ ಧ್ವನಿ ಎತ್ತಿದ್ರೆ ನಾಳೆ ನಿಮ್ಗೂನು ಇದೇ ಸಿಚುವೇಶನ್ ಬರೋದು. ಸೊ ನನ್ನನ್ನ ನೋಡಿನೇ ಒಂದು ಪಾಠ ಕಲ್ತ್ಕೊಳ್ಳಿ. ಆದ್ರೆ ಒಂದಂತೂ ನಿಜ, ನನ್ ಮನ್ಸಾಕ್ಷಿಗೆ ನನಗ್ ನೆಮ್ಮದಿ ಇದೆ. ನಾನು ಸತ್ಯದ ಪರ ನ್ಯಾಯದ ಪರ ಧ್ವನಿ ಎತ್ತಿದೆ ಒಂದು ಹೋರಾಟದ ಭಾಗ ಆಗಿದ್ದೆ ಅಂತ ನನಗ್ ಪ್ರೌಡ್ ಇದೆ. ಅಲ್ಲಿ ಹೆಣ್ಮಕ್ಳಿಗಾಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಸಿಗ್ಲಿ ಅಂತ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೀನಿ. SIT ನೇಮಕ ಆದಾಗ್ಲೇ ನಮ್ದು ಅರ್ಧ ಕೆಲ್ಸ ಮುಗೀತು. ಇನ್ನು ಏನಿದ್ರು ಆ ದೇವ್ರಿದ್ದಾನೆ, SIT ಅವರಿದ್ದಾರೆ. SIT ತನಿಖೆಯಲ್ಲಿ ಸತ್ಯ ಹೊರಗ್ ಬರುತ್ತೆ ಅಂತ ನಂಬಿದೀನಿ. ಸುಮಾರು ಜನ ಇಮೇಲ್ಸ್ ಮಾಡಿ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರಿ, ಕಂಟೆಂಟ್ ನ ಸಜೆಸ್ಟ್ ಮಾಡ್ತಾ ಇದ್ರಿ, ಇದ್ರ ಬಗ್ಗೆನೂ ವಿಡಿಯೋ ಮಾಡಿ, ಇದ್ರ ಬಗ್ಗೆನೂ ಧ್ವನಿ ಎತ್ತಿ ಅಂತ. ಸೊ ಮೊದ್ಲು ನನ್ ಫ್ಯಾಮಿಲಿದು ನನ್ ಮನೆದು ಸಿಚುವೇಶನ್ ಸೆಟ್ ಆಗ್ಲಿ, ಅದಾದ್ಮೇಲೆ ಕಂಟೆಂಟ್ ಕ್ರಿಯೇಷನ್ ಇದ್ದಿದ್ದೆ. ಸೊ ಇಷ್ಟೆಲ್ಲ ಹೇಳ್ಕೋಬೇಕು ಅಂತ ಇತ್ತು. ಸುಮಾರು ದಿನದಿಂದ ನಿಮ್ಗೇನು ಅಪ್ಡೇಟ್ ಕೊಟ್ಟಿರ್ಲಿಲ್ಲ. ಇನ್ನು ಕೊನೆಯದಾಗಿ ಸೌಜನ್ಯ ಪರ ಹೋರಾಟಗಾರ ಜಯಂತ್ ಅವ್ರ ಬಗ್ಗೆ ನಾನು ಹೇಳ್ಬೇಕು. ನೋಡಿ, ಕೆಲವು ಮಾಧ್ಯಮದಲ್ಲಿ ಜಯಂತ್ ಗಾಂಜಾ ಮಾರ್ತಾನೆ, ಜಯಂತ್ ಅವ್ರ ಮನೆಯಲ್ಲಿ ನೀಟಾಗಿ ಹುಡುಕಿದ್ರೆ SIT ಅವರಿಗೆ ಗಾಂಜಾ ಸಿಗುತ್ತೆ ಅಂತ ಏನೇನೋ ಸ್ಟೇಟ್ಮೆಂಟ್ಸ್ ಬರ್ತಾ ಇತ್ತು. ಜಯಂತ್ ಅವ್ರ ಬಗ್ಗೆ ಆನ್ಲೈನ್ ಅಲ್ಲಿ ಎಲ್ಲೂ ಏನು ಜಾಸ್ತಿ ಇಲ್ಲ, ಯಾಕಂದ್ರೆ ಆ ಯಪ್ಪ ತಾನು ಮಾಡಿರುವಂತಹ ಸೋಷಿಯಲ್
ಸೋಷಿಯಲ್ ವರ್ಕ್ಸ್ ನ ಎಲ್ಲೂ ತೋರ್ಸ್ಕೊಂಡಿಲ್ಲ. ಬಟ್ ಅವ್ರು ಬಡವರಿಗೆ ಎಷ್ಟು ಸಹಾಯ ಮಾಡಿದ್ದಾರೆ, ಎಷ್ಟು ಹೋರಾಟಗಳು ಮಾಡಿದ್ದಾರೆ, ಎಷ್ಟು ಕರಪ್ಟ್ ಪೊಲೀಸ್ ಆಫೀಸರ್ಸ್ ನ, ಗೌರ್ಮೆಂಟ್ ಅಫಿಷಿಯಲ್ಸ್ ನ ಕೆಲಸದಿಂದ ಕಿತ್ ಹಾಕ್ಸಿದ್ದಾರೆ, ಎಷ್ಟು ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ, ಎಷ್ಟೆಲ್ಲ ಸೋಷಿಯಲ್ ವರ್ಕ್ ಮಾಡಿದ್ದಾರೆ ಅಂತ ಆನ್ಲೈನ್ ಅಲ್ಲಿ ಎಲ್ಲೂ ಇಲ್ಲ. ಐ ನೋ ಹಿಮ್ ಪರ್ಸನಲಿ. ನೀವು ಏನಾದ್ರೂ ಅವ್ರದ್ದು ನೀತಿ ಸಂಘ ಅಂತ ಇದೆ, ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿಕ್ ಟ್ರೈ ಮಾಡಿ. ಅವ್ರು ಏನೇನೆಲ್ಲ ಈ ಹಿಂದೆ ಸೋಷಿಯಲ್ ವರ್ಕ್ಸ್ ಮಾಡಿದ್ದಾರೆ ಅಂತ ನಿಮ್ಗೆ ಐಡಿಯಾ ಬರುತ್ತೆ. ಸೊ ಇಷ್ಟೆಲ್ಲ ನನಗೆ ನನ್ನ ಮನ್ಸಲ್ಲಿತ್ತು, ಇದನ್ನ ಹೇಳ್ಕೋಬೇಕು ಅಂತ ಇತ್ತು, ಹಾಗಾಗಿ ಈ ವಿಡಿಯೋ ಮಾಡಿದೆ. ಸರಿ, ಹಾಗಿದ್ರೆ ನಾನು ನಿಮ್ಮ ದೂತ ಸಮೀರ್ MD ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಬಾಯ್ ಬಾಯ್.